ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರು ಯಾರು ಬೇಕಾದರೂ ಹಚ್ಬೋದು. ಇದು ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲಿನ ಎಲ್ಲ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಹೇರ್ ಫಾಲ್ ಇದ್ದರೆ 4 ಡೇಸಲ್ಲಿ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಅದಾದಮೇಲೆ ಹೇರ್ ಗ್ರೋತ್ ಆಗ್ತಾ ಹೋಗುತ್ತೆ. ಮತ್ತು ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದು 6 ಮಂತ್ ಕೋರ್ಸ್ ಇರುತ್ತೆ ಮ್ಯಾಮ್. 6 ಮಂತ್ ಒಂದ್ಸರಿ ಹಚ್ಬಿಟ್ಟು ನೀವು ಸ್ಟಾಪ್ ಮಾಡ್ಬೋದು. ಇದು ಯಾವಾಗಲೂ ಹಚ್ತಾ ಇರುವಂಥ ಆಯಿಲ್ ಅಲ್ಲ. 6 ಮಂತ್ ಹಚ್ಬಿಟ್ರೆ ನಿಮ್ಮ ಕೂದಲಿಗೆ ಏನೇನು ಸಮಸ್ಯೆ ಇದೆ ಎಲ್ಲ ಕಮ್ಮಿ ಆಗಿಬಿಟ್ಟು ಕೂದಲು ಹೆಲ್ದಿಯಾಗಿ ಗ್ರೋತ್ ಆಗುತ್ತೆ. ಮತ್ತು ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದು ಹಚ್ಚುವಂಥ ರೀತಿ ಏನಂದರೆ, ಫಸ್ಟು ಜಾಸ್ತಿ ಹೇರ್ ಫಾಲ್ ಇದ್ದರೆ 5 ಡೇಸು ದಿನ ಹಚ್ಚಿ, 5 ಡೇಸ್ ದಿನ ಹಚ್ಚಿ. ಜಾಸ್ತಿ ಹೇರ್ ಫಾಲ್ ಇದ್ದರೆ ಅದು ಕಮ್ಮಿ ಆಗುತ್ತೆ. ಅದಾದಮೇಲೆ ವಾರಕ್ಕೆ 3 ಟೈಮ್ ಹಚ್ಚಿ. ಸ್ವಲ್ಪ ಎಣ್ಣೆನ ತಗೊಂಡು ಬೇರ್ಗಳಿಗೆ ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ನೈಟ್ ಹಚ್ಚಿ ಮಾರನೇ ದಿನ ಬೆಳಿಗ್ಗೆ ಮನೇಲಿ ಯಾವ ಶಾಂಪು ಯೂಸ್ ಮಾಡ್ತೀರಾ ಅದರಿಂದನೇ ಹೇರ್ ವಾಶ್ ಮಾಡ್ಕೊಳ್ಳಿ. ಈ ಥರ 3 to 6 ಮಂತು ಯೂಸ್ ಮಾಡಿದ್ರೆ ಸಾಕು ಮೇಡಮ್, ಕೂದಲು ಚೆನ್ನಾಗಿ ಬರುತ್ತೆ. ಬೇರೆ ಆಯಿಲ್ ಬೇಕಾದ್ರೆ ನಾವು ಆಮೇಲೆ ಹೌದು 6 ಮಂತ್ ನೀವು ಸ್ಟಾಪ್ ಮಾಡಿಬಿಟ್ಟು ಮನೇಲಿ ಯಾವ ಆಯಿಲ್ ಯೂಸ್ ಮಾಡ್ತೀರಾ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಯಾವ ಆಯಿಲ್ ಯೂಸ್ ಮಾಡಿದ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಮತ್ತೆ ತಗೋಬೇಕು ಹಚ್ಚಬೇಕು ಅಂತ ಅವಶ್ಯಕತೆ ಏನಿಲ್ಲ. ಬೆಳಗ್ಗೆ ಮಾರ್ನಿಂಗ್ ಟೈಮ್ ಹಚ್ಬೇಕೇನು ರಾತ್ರಿ ಹಚ್ಚಿ. ಮಾರ್ನಿಂಗ್ ಹಚ್ಚಿದ್ರು ನೀವು ಮಾರ್ನಿಂಗ್ ಹಚ್ಚಿ 1-2 ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಬೋದು. ಇಲ್ಲಾಂದರೆ ನೈಟ್ ಹಚ್ಚಿದ್ರೆ ಒಳ್ಳೆಯದು. ಓವರ್ ನೈಟ್ ಇರುತ್ತಲ್ಲ ತಲೆಗೆ, ಒಳ್ಳೆಯದು ಮೇಡಮ್. ಡ್ಯಾಂಡ್ರಫ್ ಕೂಡ ಹೋಗುತ್ತೆ. ಹೌದು, ಫಸ್ಟು 4 ದಿನದಲ್ಲೇ ನಿಮಗೆ ಡ್ಯಾಂಡ್ರಫ್ ಕಮ್ಮಿ ಆಗೋದು ಕಾಣಿಸುತ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.